ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ನಾನು ಇವತ್ತು ನಿಮ್ಮ ಫೋಟೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿಕೊಂಡು ಬೇರೆ ಬ್ಯಾಕ್ಗ್ರೌಂಡ್ನ ಹಾಕೊಂಡು ನೀವು ನ್ಯಾಚುರಲ್ ಆಗಿ ಹೇಗೆ ಫೋಟೋನ ಎಡಿಟ್ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೀವು ಫೋಟೋ ಇರುತ್ತಲ್ಲ ಅದನ್ನ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಳ್ಳೋಕ್ಕೆ ಒಂದು ಆ್ಯಪ್ನ ಯೂಸ್ ಮಾಡ್ಕೋತೀವಿ. ಮತ್ತು ಯೂಸ್ ಮಾಡಿಕೊಂಡು ನೀವು ಹಿಂದೆ ಬ್ಯಾಕ್ಗ್ರೌಂಡ್ನ ಬೇರೆದು ಹಾಕೋಬೇಕಲ್ಲ, ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಹೇಳೋದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಸೈಡಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಮೊದಲಾಗೆ ಬರುತ್ತೆ. ಈಗ ಆ ವಿಡಿಯೋನ ಹೇಗೆ ಅಂತ ನೋಡೋಣ ಬನ್ನಿ. ನಾವೀಗ ಎಡಿಟಿಂಗ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕೋಸ್ಕರ ನಾನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೋತೀನಿ. ಈ ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೀವು ಯಾವ್ದಾದ್ರು ಫೋಟೋ ಸೆಲೆಕ್ಟ್ ಮಾಡ್ಕೋಬೋದು. ಈಗ ಫಿಕ್ಸ್ ಆರ್ಟ್ ಅನ್ನೋದು ಒಂದು ಆ್ಯಪಿಗೆ ಹೋಗ್ತೀವಿ. ಆ ಆ್ಯಪಿಗೆ ಹೋಗಿ ಅಲ್ಲಿ ಕಟ್ ಔಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪರ್ಸನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ವ್ಯಕ್ತಿ ಮಾತ್ರ ಕಟ್ ಆಗ್ತಾ ಹೋಗ್ತಾನೆ. ಅಂದರೆ ಆ ವ್ಯಕ್ತಿ ಮಾತ್ರ ಬರುತ್ತೆ, ಬ್ಯಾಕ್ಗ್ರೌಂಡು ರಿಮೂವ್ ಆಗ್ತಾ ಹೋಗುತ್ತೆ ಈ ಆ್ಯಪಲ್ಲಿ. ಆಮೇಲೆ ನೀವು ಬ್ಲಷ್ನ ಯೂಸ್ ಮಾಡಿಕೊಂಡು ನೀಟಾಗಿ ಔಟ್ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಅದನ್ನ ಕಟ್ ಮಾಡ್ಕೋಬೋದು. ನಾವು ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿವೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಅದು ನಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಈಗ ಆ ಫೋಟೋ ಹೇಗೆ ಸೇವ್ ಆಗುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಈ ಥರ ನಮ್ಮ ಫೋಟೋ ಸೇವ್ ಆಗಿದೆ. ಈಗ ನಾವು ಏನು ಮಾಡಬೇಕು, ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಬೇಕಲ್ಲ, ಅದಕ್ಕೋಸ್ಕರ ಗೂಗಲ್ಗೆ ಹೋಗಿ ಫಿಕ್ಸ್ ಅವೇ ಅಂತ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸರ್ಚ್ ಮಾಡ್ಕೊಂಡು ಕ್ಲಿಕ್ ಮಾಡಿಕೊಂಡ್ರೆ ಮೊದಲನೇ ಆಪ್ಷನ್ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಾವು ನಮಗೆ ಯಾವ ಥರ ಬೇಕು ಇಮೇಜು ಅದನ್ನು ನಾವು ಇಲ್ಲಿ ಸರ್ಚ್ ಮಾಡ್ಕೋಬೇಕು. ನಾನು ಓಮ್ ವಾಲ್ ಅಂತ ಸರ್ಚ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಸರ್ಚ್ ಮಾಡಿಕೊಂಡು ನೀವು ಹಾಕೊಬೋದು. ಈ ಥರ ಓಮ್ ವಾಲ್ ಅಂದರೆ ಈ ಥರ ನಮಗೆ ಪೇಜ್ ಓಪನ್ ಆಗುತ್ತಾ ಹೋಗುತ್ತೆ. ನೋಡಿ, ಈ ಥರ ಸ್ಕ್ರೋಲ್ ಮಾಡ್ತಾ ಹೋಗ್ತಿದ್ದೀನಿ. ಈ ಥರ ಬೇಕಾದಷ್ಟು ಇಮೇಜಸ್ ಇದರಲ್ಲಿ ಬರುತ್ತೆ. ಅದರಲ್ಲಿ ನೀವು ಯಾವ್ದಾದ್ರು ಡೌನ್ಲೋಡ್ ಮಾಡ್ಕೊಬೋದು. ನಾನು ಒಂದು 2 ಥರ 3 ಥರ ಡೌನ್ಲೋಡ್ ಮಾಡ್ಕೋತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು ಇವಾಗ ಇದನ್ನು ಡೌನ್ಲೋಡ್ ಮಾಡ್ಕೊಬೇಕು ಅಂತ ಅಂದ್ಕೊಂಡೆ, ಅದಕ್ಕೋಸ್ಕರ ಈಗ ಡೌನ್ಲೋಡ್ ಮಾಡ್ಕೋತೀನಿ. ಈಗ ಇದೊಂದು ಡೌನ್ಲೋಡ್ ಮಾಡಬೇಕು. ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಅಲ್ಲಿ ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡೌನ್ಲೋಡ್ ಆಗುತ್ತೆ. ಇದು ನಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ ಅದು. ಮತ್ತು ನಾವು ಪಿಕ್ಸಾರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಾರ್ಟ್ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಎ ಫೋಟೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ನಾವು ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡ್ವಲ್ಲ ಇಮೇಜ್, ಆ ಇಮೇಜ್ನ ಅಲ್ಲಿ ತೊಗೊಂಡ್ರೆ ಅದು ಈ ಥರ ಕಾಣಿಸುತ್ತೆ. ಅಲ್ಲಿ ಆ್ಯಡ್ ಫೋಟೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಫೋಟೋ, ಆ ಫೋಟೋ ಇಲ್ಲಿ ಬರುತ್ತೆ. ಅಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಥರ ಆ್ಯಡ್ ಆಗುತ್ತೆ. ನಾವು ಯಾವ ಥರ ಬೇಕು, ಈ ಸೈಡ್ ಬೇಕೋ ಆ ಸೈಡ್ ಬೇಕೋ ಅಡ್ಜಸ್ಟ್ ಮಾಡಿಕೊಂಡು ಸೇವ್ ಮಾಡಿಕೊಂಡ್ರೆ ಈ ಥರ ನಮ್ಮ ಫೋಟೋ ರೆಡಿ ಆಗುತ್ತೆ. ಈ ಥರ ನೀವು ಕೂಡ ನಿಮ್ಮ ಫೋಟೋಗಳನ್ನ ಬೇರೆ ಬ್ಯಾಕ್ಗ್ರೌಂಡ್ನ ಹಾಕ್ಕೊಂಡು ನೀವು ಫೋಟೋಗಳನ್ನ ಎಡಿಟ್ ಮಾಡ್ಕೊಬೋದು. ಮತ್ತು ನಿಮ್ಮ ಫೋಟೋಸ್ಗಳನ್ನ ನೀವು ನ್ಯಾಚುರಲ್ ಆಗಿ ಈ ಆ್ಯಪಲ್ಲಿ ನೀವು ಎಡಿಟ್ ಮಾಡ್ಕೊಬೋದು. ನನ್ನ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.